ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ನಲ್ಲಿ ಇವತ್ತೊಂದು ಸೂಪರ್ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನೋಡಿ, ನಿಮಗೆ ಇದನ್ನು ನೋಡೋಗ್ಲೇ ಗೊತ್ತಾಗ್ಬೋದು. ಇದರ ಸೌಂಡ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಗೊತ್ತಾಗ್ತದೆ. ಈ ರೀತಿ ಮಾಡಿಕೊಂಡು ನಾವು ಮುಚ್ಚಳ ಮುಚ್ಚಿ ತೆಗೆದಿಟ್ಕೊಂಡ್ರೆ ನಿಮಗೆ 1 ವಾರ 2 ವಾರ ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಜಾಸ್ತಿ ಆಗ್ತದಲ್ಲ, ತೆಗೆದಿಟ್ಕೊಂಡ್ರೆ ನಮಗೆ ಇದನ್ನು ಯಾವಾಗಲೂ ಸವಿಬೋದು, ಏನು ಹಾಳಾಗೋದಿಲ್ಲ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ನಾನೀಗ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೇನೆ. ಅರ್ಧ ಕಪ್ ಹಾಲು ಹಾಕಿದ ನಂತರ 3/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಈ ಅಳತೆ ಗೊತ್ತಾಗೋದಿಲ್ಲ ಅಂತ ಇದ್ದರೆ ನೀವು ಒಂದು ಗ್ಲಾಸ್ ಮೆಜರ್ಮೆಂಟನ್ನು ತಗೊಳ್ಬೋದು. ಅದರಲ್ಲಿ ಅರ್ಧ ಕಪ್ ಹಾಲು ಹಾಗೆ 3/4 ಕಪ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಫುಲ್ಲು ನೈಸ್ ಇದಾಗೋದು ಬೇಡ ಅದು. ಈಗ ಒಂದು ತಟ್ಟೆ ತಗೊಂಡು ನಾನು ಇಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಒಂದು ಕಪ್ಪನ್ನು ತಗೊಂಡು ನೀವು 1.5 ಕಪ್ ಗೋಧಿ ಹಿಟ್ಟು, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ರವೆಯನ್ನು ಹಾಕ್ಕೊಳ್ಳಿ. ಈ ರವೆಗಿಂತಲೂ ಸಣ್ಣ ರವೆ ಇದ್ದರೆ ನೀವು ಅದನ್ನು ಸೇರಿಸ್ಕೊಳ್ಬೋದು. ಇದನ್ನು ಒಂದು ಸತಿ ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೇನು ಏನೇನು ಹಾಕೋದು ಅಂತ ಹೇಳ್ತಾ ಹೋಗ್ತೇನೆ. ಈಗ ನೋಡಿ, ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ನಾನು ಸೇರಿಸ್ಕೊಂಡಿದ್ದೇನೆ. ಅದಾದ ನಂತರ ಇಲ್ಲಿ ನಾನು ಗೋಡಂಬಿಯನ್ನು ಪುಡಿ ಮಾಡಿಟ್ಕೊಂಡಿದ್ದೆ, ಒಂದು 2ರಿಂದ 3 ಚಮಚದಷ್ಟಿದೆ. ನೀವು ಜಾಸ್ತಿ ಹಾಕಿದರೂ ನಡೀತದೆ, ತುಂಬ ಟೇಸ್ಟ್ ಆಗ್ತದೆ. ಈಗ 1 ಚಮಚದಷ್ಟು ಬಿಳಿ ಎಳ್ಳು, ಇದು ಆಪ್ಷನಲ್ಲು, ಬೇಕಂದರೆ ಹಾಕಿ. ಅದಾದ ನಂತರ ಒಂದು ಚಿಟಿಕೆ ಅಷ್ಟು ಉಪ್ಪು, ಒಂದು ಸ್ವೀಟ್ ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರ್ತದಲ್ಲ. ಇದನ್ನೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ತುಪ್ಪ ಒಂದು 3ರಿಂದ 4 ಚಮಚದಷ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ತುಪ್ಪ ಕೂಡ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಇದೆಲ್ಲ ಹಾಕಿದ ನಂತರ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ತುಪ್ಪದಲ್ಲೆಲ್ಲ ಚೆನ್ನಾಗಿ ಈ ಹಿಟ್ಟನ್ನು ಹಾಗೆ ಉಪ್ಪು ಮತ್ತು ಏಲಕ್ಕಿ ಪೌಡರೆಲ್ಲ ಹಾಕಿದ್ದೇವಲ್ಲ, ಅದನ್ನೆಲ್ಲ ಹಾಕಿದ್ದಕ್ಕೆ ನಾವು ಚೆನ್ನಾಗಿ ಇದನ್ನೊಂದು ಸತಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಮಿಕ್ಸ್ ಮಾಡಿ ಆದ ನಂತರ ನಾವೇನು ಮೊದಲಿಗೆ ಹಾಲು ಮತ್ತು ಸಕ್ಕರೆ ಹಾಕಿಟ್ಟಿರ್ತೇವಲ್ಲ, ನೋಡಿ ಇದೇನು ನೈಸಾಗಿ ಕರಗಲಿಲ್ಲ ಈ ಸಕ್ಕರೆ, ಇದು ಹೀಗೇ ಇರಬೇಕು. ಅದನ್ನು ಒಂದು ಸತಿ ನಾನೊಂದು 3/4 ಅಂಶ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಕ್ವಾಂಟಿಟಿ ಸರಿಯಾಗಿದ್ದರೆ ತೊಂದರೆ ಇಲ್ಲ, ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಆದರೆ ಬೇಕಲ್ಲ ಅಂತ ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ನಾನು ಈ ಅಳತೆ ಹೇಳಿದ್ದಲ್ಲ, ಇದು ಕರೆಕ್ಟ್ ಆಗ್ತದೆ. ಇದಕ್ಕೆ ನೀರು ಮತ್ತು ಬೇರೆ ಏನು ಸೇರಿಸಬೇಕು ಅಂತ ಇಲ್ಲ. ಇಷ್ಟೇ ಹಾಲು ಸಕ್ಕರೆ ಹಾಕಿದರೆ, ಸಕ್ಕರೆ ನಿಮಗೆ ಸ್ವಲ್ಪ ಬೇಕಾದರೆ ಕಮ್ಮಿ ಮಾಡ್ಬೋದು, ಸಿಹಿ ಜಾಸ್ತಿ ಆಗ್ತದೆ ಅಂತಿದ್ದರೆ ಅರ್ಧ ಕಪ್ ಹಾಲಿಗೆ ಅರ್ಧ ಕಪ್ ಸಕ್ಕರೆ ಹಾಕಿದರೂ ತೊಂದರೆ ಇಲ್ಲ. ಇದು ನಾನಿಲ್ಲಿ 3/4 ಕಪ್ ಸೇರಿಸ್ಕೊಂಡಿದ್ದೇನೆ. ಸಕ್ಕರೆ ನಿಮ್ಮ ಇಷ್ಟದಂತೆ ಹಾಕ್ಕೊಳ್ಳಿ, ಆದರೆ ಲಾಸ್ಟಿಗೆ ಇದೇ ಹಾಲಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ ನಮಗೆ. ನೋಡಿ, ಇದು ಈ ಹದ ಬಂದಿರಬೇಕು. ಈಗ ಸ್ವಲ್ಪ ನಿಮಗೆ ಜಾಸ್ತಿ ಮೆತ್ತಗೆ ಅಂತ ಅನಿಸ್ತದೆ, ರವೆ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ತಪ್ಪಗಾಗ ಅದು ಗಟ್ಟಿ ಆಗ್ತದೆ. ನೋಡಿ, ಎಲ್ಲ ನಾನು ಸೆಟ್ ಮಾಡಿ ಆಯಿತು. ಇನ್ನಿದನ್ನು ನಿಮಗೆ ಬೇಕಾದ ಆಕಾರದಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ರಸ್ಕ್ ಎಲ್ಲ ಬರ್ತದಲ್ಲ ಕೆಲವೊಮ್ಮೆ, ಆ ರೀತಿ ಬರಲಿ ಅಂತ ಈ ರೀತಿ ರೌಂಡ್ ಮಾಡಿಕೊಂಡು ಕಟ್ ಮಾಡ್ತೇನೆ. ಇದಲ್ಲದೆ ನಾನೊಂದು ಬಿಸ್ಕೆಟ್ ರೀತಿ ಕೂಡ ಮಾಡ್ತೇನೆ. ಇದನ್ನು ಬಿಸ್ಕೆಟ್ ಅಂತ ಹೇಳ್ಬೋದು, ಆದರೆ ತುಂಬ ಸಾಫ್ಟಾಗಿ ಬರೋದಿಲ್ಲ ರವೆ ಆಗಿರೋದ್ರಿಂದ. ನೀವು ಇನ್ನೂ ಚಿಕ್ಕ ರವೆ, ಚಿರೋಟಿ ರವೆ ಹಾಕಿದರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬರ್ಬೋದು ಅಂತ ಅನಿಸ್ತದೆ. ಆದರೆ ಇದು ಟೇಸ್ಟ್ ಮಾತ್ರ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಖಂಡಿತ ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ, ಎಲ್ಲೂ ನಿಮಗೆ ಇದು ಬೇರೆ ಏನು ವ್ಯತ್ಯಾಸ ಆಗೋದಿಲ್ಲ, ಇದೇ ರೀತಿ ಬರ್ತದೆ. ಏನಾದರೂ ಒಂದು ಕಪ್ಪನ್ನು ತಗೊಂಡ್ರೆ ನೀವು ಅದೇ ಅಳತೆಯನ್ನು ಸೆಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಕಟ್ ಮಾಡುವಾಗ ಸಹ ನೋಡಿ, ಕಟ್ ಮಾಡುವಾಗ ನಿಮಗೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಮತ್ತು ಕಾಯಿಸುವಾಗೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ನಾನು ಒಂದು ಕೆಲವನ್ನು ಈ ರೀತಿ ರೌಂಡ್ ಮಾಡಿಕೊಂಡು ಶೇಪ್ ಮಾಡಿಕೊಂಡು ಬಿಸ್ಕೆಟ್ ರೀತಿ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಇದು ಚೆಂದ ಕಾಣಲಿ ಅಂತ ಚಾಕುದಿಂದಲೇ ನಾನು ಆ ರೀತಿ ಗೀಟನ್ನು ಹಾಕಿದ್ದು. ಇದೇ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ. ನೋಡಿ, ಈ ರೀತಿ ಮಾಡಿ ಕಟ್ ಮಾಡಿಟ್ಕೊಂಡು ಕೆಲವನ್ನ ಈ ರೀತಿ ಚಟ್ಟೆ ಮಾಡಿ ಬಿಸ್ಕೆಟ್ ರೀತಿ ಕೂಡ ನಾನು ಮಾಡ್ತಾ ಇದ್ದೇನೆ. ಇದೇ ರೀತಿ ಮಾಡಿ ಎಲ್ಲವನ್ನು ನಾವು ತೆಗೆದಿಟ್ಕೊಳ್ಬೇಕು ಮೊದಲಿಗೆ. ಅದಾದ ನಂತರ ನಿಮಗೆ ಬೇಗ ಇದನ್ನು ಮಾಡ್ಬೋದು. ಇಷ್ಟಾಗಿದೆ ನೋಡಿ ನಾನು ಮಾಡಿದ್ರಲ್ಲಿ. ಇದನ್ನು ನೀವು ಅಂದರೆ ಸೋಡಾ ಎಲ್ಲ ಹಾಕಲಿಲ್ಲ, ನೀವು ಬೇಕಂದರೆ ಬಣಾಲೆಯಲ್ಲಿ ಏನು ಉಪ್ಪೆಲ್ಲ ಹಾಕಿ ಬೇಯಿಸ್ತಾರೆ, ಆ ರೀತಿ ಕೂಡ ಮಾಡ್ಬೋದು. ಇಲ್ಲಾಂದರೆ ಏನಾದರೂ ಒಂದು ಪಾತ್ರೆ ಇಟ್ಕೊಂಡು ಅದರ ಮೇಲೆ ಕೂಡ ನೀವು ಬೇಯಿಸ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ, ತುಂಬ ಬೇಗ ಆಗ್ತದೆ, ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಎಣ್ಣೆ ಹಾಕಿ ಚೆನ್ನಾಗಿ ಕಾದ ನಂತರ ಇದನ್ನು ನಾವು ಎಣ್ಣೆಯಲ್ಲಿ ಬಿಡಬೇಕು.
ಇದನ್ನು ನೀವು ಫಸ್ಟಿಗೆ ನನಗೆ ಕಾಯಿಸುವಾಗ ರೋಸ್ಟ್ ಆಯಿತು ಅಂತ ನಾನು ಬೇಗ ತೆಗೆದೆ, ಬಟ್ ಟೇಸ್ಟ್ ಅದೇ ಇರೋದು. ಆದ ಕಾರಣ ನೀವು ಕೂಡ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳಿ. ತುಂಬ ಕಾಯೋದು ಬೇಡ ಅಂತ, ಕೆಂಪಾಗೋದು ಬೇಡ ಅಂತ ಬಿಟ್ಟರೆ ಉಂಟಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇದು ಇಷ್ಟು ಕಾದಿದೆಯಲ್ಲ, ಇದು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ಈ ರೀತಿ ಕಾದದ್ದು ಇಷ್ಟೇ ಕಾಯಿಸ್ಕೊಳ್ಳಿ ನೀವು. ತುಂಬ ಬೇಗ ಕೂಡ ಆಗ್ತದೆ, ಅಷ್ಟೇ ಟೇಸ್ಟ್ ಕೂಡ ಉಂಟು. ಇದು ಖಂಡಿತ ಒಂದು ಸತಿ ಟ್ರೈ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ ಇವಾಗ ಇದು ಕಾದದ್ದನ್ನು ನಾನು ತೆಗಿತಾ ಇದ್ದೇನೆ. ಮಾಡಿದ ದಿನ ತುಂಬ ಕ್ರಿಸ್ಪಿ ಅಂತ ಅನಿಸಿತು. ನೆಕ್ಸ್ಟ್ ಡೇ ನಮಗೆ ಇದು ಆರಾಮ ತಿನ್ನಲಿಕ್ಕೆ ಆಯಿತು. ಅಂದರೆ ಟೇಸ್ಟ್ ಚೆನ್ನಾಗಿತ್ತು, ಕಟ್ ಮಾಡಲಿಕ್ಕೆಲ್ಲ ಚೆನ್ನಾಗಿ ಬಂದಿದೆ. ಈಗ ನಾನು ಬಿಸ್ಕೆಟ್ ರೀತಿ ಮಾಡಿದ್ದೆಲ್ಲ ಅದನ್ನು ಕೂಡ ಕಾಯಿಸ್ತಾ ಇದ್ದೇನೆ. ಅರ್ಧ ಕಪ್ಪು ಹಾಲಿಗೆ ಅರ್ಧ ಕಪ್ ಸಕ್ಕರೆ ಸಾಕು. ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಬೇಕು ಅಂತಿದ್ದರೆ ನಾನಿಲ್ಲಿ 3/4 ಕಪ್ ಹಾಲು ಸೇರಿಸ್ಕೊಂಡದ್ದು. ಅದಾದ ನಂತರ 1.5 ಕಪ್ಪು ಗೋಧಿ ಹಿಟ್ಟು ಹಾಗೆ 1 ಕಪ್ಪಷ್ಟು ರವೆಯನ್ನು ಸೇರಿಸ್ಕೊಂಡಿರೋದು. ನೋಡಿ ಇವಾಗ ಸೂಪರಾಗಿರುವ ಈ ರೀತಿಯ ಒಂದು ಬಿಸ್ಕೆಟು ಅಥವಾ ರಸ್ಕು ಅಥವಾ ಬರೀ ಸ್ವೀಟ್ ಅಂತ ನೀವು ಹೇಳ್ಬೋದು, ಗೋಧಿ ಹಿಟ್ಟಿನ ಸ್ವೀಟ್ ಅಂತ ಸಹ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತದೆ ಅಂತ. ಇದನ್ನು ನೀವು ಮಾಡ್ಬೋದು. ಹಾಗೆ ಇದನ್ನು ಸ್ಟೋರ್ ಮಾಡಿಟ್ಟರೆ ತುಂಬ ದಿನ ಇದೇನು ಹಾಳಾಗೋದಿಲ್ಲ. ಇದೇ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಈ ಡಬ್ಬಕ್ಕೆ ಹಾಕಿ ತೆಗೆದಿಡ್ತಾ ಇದ್ದೇನೆ. ನಮಗಿದು 1 ವಾರ ಎಲ್ಲ ಬರ್ತದೆ. ಪೇಟೆಯಿಂದ ಬಿಸ್ಕೆಟ್ ಅಥವಾ ರಸ್ಕ್ ಎಲ್ಲ ತಂದು ತಿನ್ನುವ ಬದಲು ನಾವು ಈ ರೀತಿ ಮಾಡ್ಬೋದು. ಇನ್ನು ಸ್ವಲ್ಪ ಸಾಫ್ಟ್ ಬೇಕಂದರೆ ನೀವು ಬೇಕಂದರೆ ಒಂದು ಸ್ವಲ್ಪ ಸೋಡಾ ಪುಡಿಯನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಅದನ್ನೆಲ್ಲ ಹಾಕದೇ ಮಾಡಿರುವಂಥದ್ದು. ಹೀಗೆ ನೀವು ಸಹ ಒಂದು ಸರ್ತಿ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.